ಒಂದು ಪತ್ರಿಕಾಗೋಷ್ಠಿಗೆ ಹಾಜರಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಮುಖಂಡರಾದಂಥ ಎಲ್ ಚಂದ್ರಶೇಖರಣ್ಣವ್ರಿಗೆ, ಅಬ್ಬನಕುಪ್ಪೆ ರಮೇಶ್ ಅಣ್ಣವ್ರಿಗೆ, ಯೋಗರಾಜ್ ಅಣ್ಣವ್ರಿಗೆ, ನಮ್ಮ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಜೀವನ್ ಬಾಬಣ್ಣವ್ರಿಗೆ, ಸುಜ್ಞಾನ್ ಮೂರ್ತಿಯವರಿಗೆ, ಉಪಾಧ್ಯಕ್ಷರಾದಂಥ ನಮ್ಮ ಬಾಲಣ್ಣವ್ರಿಗೆ, ಬಂದಿರತಕ್ಕಂಥ ಎಲ್ಲ ನಿರ್ದೇಶಕಗಳಿಗೆ ನಾನು ಹೃದಯಸ್ಪರ್ಶಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಮಾಗಡಿ ಮೊನ್ನೆ ಚಕ್ರಬಾವಿಲಿ ನೆನೆ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ನಾವು ಸ್ಪಷ್ಟೀಕರಣ ಕೊಡಲಿಕ್ಕೆ, ಯಾಕೆಂದರೆ ನಾನು ಕೂಡ BDCC ಬ್ಯಾಂಕ್ನಲ್ಲಿ ಉಪಾಧ್ಯಕ್ಷ ಆಗಿ ಹಾಲಿ 2ನೇ ಬಾರಿ ನಿರ್ದೇಶಕನಾಗಿರೋದ್ರಿಂದ ಆ ಒಂದು ಏನು ಹಾಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಬಾಲಕೃಷ್ಣ ಮತ್ತು ತಮ್ಮಾಜಣ್ಣವ್ರ ಬಗ್ಗೆ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಮಾಜಿ ಶಾಸಕ ಎ ಮಂಜುನಾಥ್ ಅವರು, ಅದರ ಸಂಬಂಧ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ನಿನ್ನೆ ನಡೆದಂಥ ಘಟನಾವಳಿಗಳು ನಾನು ಮತ್ತೇನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ತಮ್ಮೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಮಾಜಿ ಶಾಸಕರು ನಿನ್ನೆ ಚಕ್ರಬಾವಿ ಸೊಸೈಟಿಗೆ ಹೋಗ್ತೀನಿ, ಅಲ್ಲಿ ನಾನೆಲ್ಲ ಕುದೂರು ಬ್ಯಾಂಕಲ್ಲಿ ನಕಲಿ ಚಿನ್ನಾಭರಣ ಇಟ್ಟಂಥ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಮಾಹಿತಿಗಳನ್ನ ಕೊಡ್ತೀನಿ, ಇವರೇನೆಲ್ಲ ಅಕ್ರಮಗಳು ಮಾಡಿದ್ದಾರೆ, ಮಾಜಿ ಶಾಸಕರು ನಮ್ಮ ಹಾಲಿ ಶಾಸಕರು ಮತ್ತು ಅವ್ರ ತಮ್ಮ ಹಾಲಿ ಅಧ್ಯಕ್ಷ ಆದಂಥ HN ಅಶೋಕ್ರವರು ಈ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಹಂಗೆ ಅಂತ ಹೇಳ್ತಾ ಇದ್ದಾರೆ. ಸರ್ ಮಾಜಿ ಶಾಸಕರೇ, ನಾನು ನಿಮ್ಮ ಮಾತನ್ನ ಒಂದು ಸ್ಪಷ್ಟೀಕರಣವಾಗಿ ಹೇಳ್ತೀನಿ. BDCC ಬ್ಯಾಂಕ್ನಲ್ಲಿ ಹಿಂದೆ ಅಧ್ಯಕ್ಷ ಆಗಿದ್ದಂಥವ್ರು ತಮಗೆಲ್ಲರೂ ಗೊತ್ತು, ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಹಲವಾರು ಹಗರಣಗಳಾಗಿದ್ದು. ಹಲವಾರು ಹಗರಣಗಳಾದರೂ ಕೂಡ ಅವು CBI ತನಿಖೆಯಲ್ಲಿ 15-20 ವರ್ಷದಿಂದ CBI ತನಿಖೆ ಕೊಟ್ಟಿದ್ರೂ ಕೂಡ ಇನ್ನೂ ತನಿಖೆ ಅಂತದಲ್ಲವೇ ಕೆಲವನ್ನ ನಾವು ರಿಕವರ್ ಮಾಡಿದ್ದೀವಿ, ಪ್ರಾಪರ್ಟಿ ಅಟ್ಯಾಚ್ ಮಾಡಿದ್ದೀವಿ, ಎಲ್ಲ ನಡೀತಾ ಇದೆ, ಎಲ್ಲರದ್ದು ತನಿಖೆ ಅಂತದಲ್ಲವೇ. ಆದರೆ ನಾನು ಕುದೂರು ಬ್ಯಾಂಕ್ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಕೂಡ ಆ ಎನ್ಕ್ವೈರಿ ಕಮಿಟಿಲಿ ಇದ್ದಂಥ ನಿರ್ದೇಶಕನಾಗಿದ್ದಂಥ ಸಂದರ್ಭದಲ್ಲಿ ನಾವು ಯಾರು ಅಪ್ರೈಸರ್ ಅಂತ ಚಿನ್ನ ಮೌಲ್ಯಮಾಪನ ಮಾಡಲಿಕ್ಕೆ ನಾವು ಯಾರೊಬ್ಬರನ್ನ ನೇಮಕ ಮಾಡ್ಕೋತೀವಿ, ಅದನ್ನು BDCC ಬ್ಯಾಂಕ್ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಆಯಾ ತಾಲೂಕಿನ ಸಂಬಂಧಿತ ಯಾವೊಬ್ಬ ನಿರ್ದೇಶಕನಾಗಲಿ ನಾವು ಆಯ್ಕೆ ಮಾಡ್ಕೊಳ್ಳೋಕೆ ಹೋಗಲ್ಲ. ಅದು ಸಂಪೂರ್ಣ ಜವಾಬ್ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳೋಂಥ ವಿಚಾರವನ್ನು ನಾವು ಆ ಬ್ರಾಂಚ್ನ ಮ್ಯಾನೇಜರು ಸೂಪರ್ವೈಸರ್ಗಳು ಕೊಟ್ಟಿರ್ತೀವಿ. ಅವರು ಅಪ್ರೈಸರ್ ಆಗುವಂಥ ಯಾರು ಚಿನ್ನಾಭರಣವನ್ನು ಮೌಲ್ಯಮಾಪನ ಮಾಡ್ತಾನಲ್ಲ, ಅವನು ಅದು ಸಂಬಂಧಪಟ್ಟಂಥ ಒಂದು ಕೋರ್ಸ್ ಮಾಡ್ಕೊಂಡಿರ್ತಾನೆ. ಆ ಕೋರ್ಸ್ ಸರ್ಟಿಫಿಕೇಟ್ ಏನಾದರೂ ಮಾಡ್ಕೊಂಡಾಗ ಅವ್ರನ್ನ ಅಧ್ಯಕ್ಷರು ಮತ್ತು ಬ್ರಾಂಚ್ನ ಮ್ಯಾನೇಜರ್ ಸೂಪರ್ವೈಸರ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ಕುದೂರಿನಲ್ಲಿ ಸ್ಥಳೀಯವಾಗಿದ್ದಂಥ ಒಬ್ಬ ವ್ಯಕ್ತಿ, ಅವನೀಗ ನಮ್ಮ ಮಾಜಿ ಶಾಸಕರು ಆರೋಪ ಏನು ಮಾಡ್ತಾವ್ರೆ ಅಂದರೆ, ಅವನು ಕಾಂಗ್ರೆಸ್ ಬೆಂಬಲಿತ ಕಾರ್ಯಕರ್ತ, ಅವನ ಹೆಂಡತಿ ಅಧ್ಯಕ್ಷ ಆಗಿದ್ದರು, ಬೇಕು ಅಂತಲೇ ಇದರಲ್ಲಿ ಈ ಹಗರಣದಲ್ಲಿ ತಮ್ಮಾಜಣ್ಣ ಪಾತ್ರಧಾರಿಗಳು ಅಂತ ಹೇಳ್ತವ್ರೆ. ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ, BDCC ಬ್ಯಾಂಕ್ ಇತಿಹಾಸದಲ್ಲೇ ಸುಮಾರು ಹಗರಣಗಳು ನಡೆದು CBI ಎನ್ಕ್ವೈರಿ ಆಯ್ತಾ ಇದೆ. ಆದರೆ ಈ ಪ್ರಕರಣವನ್ನು ಕಂಡಿಡ್ದಾರೆ ತಮ್ಮಾಜಣ್ಣ. ಏನು ಮಾಜಿ ಶಾಸಕರು ಆರೋಪ ಮಾಡ್ತಾರಲ್ಲ, ಬಾಲಕೃಷ್ಣ ಅವ್ರ ಕುಟುಂಬ ಹಣನ ದುರ್ಬಳಕೆ ಮಾಡ್ಕೊಬಿಟ್ಟಿದೆ, ನಕಲಿ ಚಿನ್ನಾಭರಣನ ಬೇರೆಯವರೆಲ್ಲ ಬಡವ್ರ ಬಗ್ಗರುಗಳ ಹೆಸರುಗಳೆಲ್ಲ ಖಾತೆ ಮಾಡಿ ಇಟ್ಸೋರು ಇವರು ಅಂತವ್ರಲ್ಲ, ಈ ಹಗರಣ ಕಂಡಿಡ್ದಾರೆ ತಮ್ಮಾಜಣ್ಣವರೇ ಈ ಹಗರಣ ಕಂಡಿಡಿದ್ಬಿಟ್ಟು ಅವರೇ ಯಾಕೆ ಇದನ್ನು ಭಾಗಿಯಾಗಕ್ಕೆ ಹೋಗ್ತಾರೆ? ಎಲ್ಲಾದರೂ ಉಂಟಾ ಸ್ವಾಮಿ? ಚರ್ಚೆ ಮಾಡಿದವರು ಬ್ಯಾಂಕ್ನಲ್ಲಿ ಈ ಥರ ನಮ್ಮ ಬ್ರಾಂಚ್ನಲ್ಲಿ ಈ ಥರ ಹಗರಣ ಆಗದೆ ಇದಕ್ಕೆ ಶಾಶ್ವತವಾದ ಪರಿಹಾರ ಇರಬೇಕು, ಶೀಘ್ರಗತಿಯಲ್ಲಿ ಈ ಪ್ರಕರಣಕ್ಕೆ ಮುಕ್ತಿ ಆಡಬೇಕು ಅಂತ ಹೇಳಿದ್ರೆ ನಮ್ಮ ನೆಚ್ಚಿನ ಸಹಕಾರಿಗಳಾದಂಥ ಅಶೋಕ್ ತಮ್ಮಾಜಿರವರು. ತದನಂತರ ಈ ವಿಚಾರವನ್ನು ಬಾಲಣ್ಣವ್ರ ವ್ಯಾಪ್ತಿ ಬರೋದ್ರಿಂದ ಹೇಳಿದಾಗ ಬಾಲಣ್ಣವ್ರ ಗಮನಕ್ಕೆ ತಂದು ನಾವೆಲ್ಲ ಅಧ್ಯಕ್ಷರಾಗ ವಿಜಯದೇವ್ ಅಧ್ಯಕ್ಷರಾಗಿದ್ದರು, ಉಪಾಧ್ಯಕ್ಷರು ನಮ್ಮ ಹೊಸಕೋಟೆ ಕೃಷ್ಣಮೂರ್ತಿಯರಾಗಿದ್ದರು, ನಾನು ಕೂಡ ನಿರ್ದೇಶಕನಾಗಿದ್ದೆ. ಬಾಲಣ್ಣವ್ರ ಗಮನಕ್ಕೆ ತಂದಾಗ ಅವ್ರು ಒಂದೇ ಮಾತು ಹೇಳೋದು, ಯಾರಾದರೂ ಆಗಲಿ ಕಣಯ್ಯ, ನಮ್ಮ ಕಾರ್ಯಕರ್ತ ಆಗಲಿ ಇನ್ನೊಬ್ಬ ಆಗಲಿ ಹಗರಣ ಅವನೇನಾದರೂ ಮೋಸ ಮಾಡಿದರೆ ಸಾರ್ವಜನಿಕರಿಗೆ ಗ್ರಾಹಕರು ತೊಂದರೆ ಆಗೋದು ಬೇಡ, ದಯವಿಟ್ಟು ಅವ್ನ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ನೀವು ರಿಕವರಿ ಮಾಡಿ ಅಂತಂದರು. ಆದಷ್ಟು ಬೇಗ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕೇವಲ 35-36 ದಿನಗಳಲ್ಲಿ ಅವನೇನೆಲ್ಲ ತಪ್ಪು ಮಾಡಿದ್ದ ಒಂದು ಇಂಟರ್ನಲ್ ಎನ್ಕ್ವೈರಿ ನಾವೇ ಕಂಡಕ್ಟ್ ಮಾಡಿ ನಬಾರ್ಡ್ ಆಫೀಸರ್ನ ಆ ಎನ್ಕ್ವೈರಿ ಇನ್ವಾಲ್ವ್ಮೆಂಟ್ ತೊಗೊಂಡು ನಬಾರ್ಡ್ನವ್ರ ಸಮ್ಮುಖದಲ್ಲೇ ಅಪೆಕ್ಸ್ ಬ್ಯಾಂಕ್ನವ್ರಲ್ಲಿ ಬಂದಿರತಕ್ಕಂಥ ಸಿಬ್ಬಂದಿಯವ್ರ ಸಮ್ಮುಖದಲ್ಲಿ ಎಲ್ಲ ದುಡ್ಡನ್ನು ತ್ವರಿತಗತಿಯಲ್ಲಿ ನಾವು ಅವ್ರನ್ನ ಕಟ್ಸ್ಕೊಂಡು ಆ ಹಗರಣವನ್ನು ನಾವು ಏನು ಎನ್ಕ್ವೈರಿ ಮಾಡಬೇಕು, ಏನು ರಿಪೋರ್ಟ್ ಹಾಕಬೇಕು, ಕಾನೂನು ಪ್ರಕಾರ ಏನೆಲ್ಲ ಕ್ರಮ ತಗೋಬೇಕು ಅದನ್ನೆಲ್ಲ ತಗೊಂಡಿದ್ದೀವಿ. ಹಾಗಾಗಿ ಈಗ ಸುಮ್ಮನೆ ತಮ್ಮಾಜಿ ಹಗರಣದಲ್ಲಿ ಭಾಗಿಯಾಗವನೆ, ಬಾಲಕೃಷ್ಣ ಕುಟುಂಬದವ್ರು ಭಾಗಿಯಾಗವ್ರೆ ಅಂತಂದರೆ ಬಾಲಣ್ಣವ್ರ ಕುಟುಂಬಕ್ಕೆ ಯಾಕ್ರಿ ಆ ದುಡ್ಡು? ಅಲ್ಲ, ಬರೀ ನಡೆದಿರ್ತಕ್ಕಂಥ ಹಗರಣ ಬರೀ 2.5 ಕೋಟಿ, ಇವ್ರು ಹೇಳ್ತಾರದು 5 ಕೋಟಿ 10 ಕೋಟಿ ಅಂತಾರೆ. ಸಂಪೂರ್ಣ ಹಣವನ್ನು ನಾವು ಅದನ್ನು ಕಟ್ಸಿದ್ದೀವಿ. ನಿಮ್ಗೆ ಇದು ಸಂಬಂಧಪಟ್ಟಂಥ ದಾಖಲಾತಿ ಏನಾರ ಬೇಕು ಅಂದರೆ ನಮ್ಮ BDCC ಬ್ಯಾಂಕ್ MD ಗೌರ್ಮೆಂಟ್ ಅಫಿಷಿಯಲ್ ಆಗಿರ್ತಾರೆ, ಅವರು ಒಬ್ಬ KAS ಮತ್ತು IAS ಪ್ರಮೋಟಿವ್ ಆಡಳಿತಾಧಿಕಾರಿ ಇರ್ತಾರೆ, ಅವ್ರು ಕೇಳಿದ್ರೆ ಅಲ್ಲೇ ಮಾಹಿತಿ ಕೊಡ್ತಾರೆ. ಹಾಗಾಗಿ ಸುಮ್ಮನೆ ಇದನ್ನು ವಿಚಾರವನ್ನು ಇವರು ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಹಗರಣ ಕಂಡಿಡ್ತಾರೆ ಅಶೋಕ್ ತಮ್ಮಾಜಿರವರು. ಈ ಹಗರಣವನ್ನು ತ್ವರಿತಗತಿಯಲ್ಲಿ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿಸಿ ತ್ವರಿತಗತಿಯಲ್ಲಿ ಬ್ಯಾಂಕ್ಗೆ ಮೋಸ ಮಾಡಿರ್ತಕ್ಕಂಥ ಯಾವ್ದಾದ್ರು ಒಂದು ಹಣ ಒಂದು ತಿಂಗಳಲ್ಲಿ ಏನಾದ್ರು ಬಂದಿದೆ ಅಂದರೆ ಇಡೀ ಕರ್ನಾಟಕ DCC ಬ್ಯಾಂಕ್ ಇತಿಹಾಸದಲ್ಲೇ ಈ ಪ್ರಕರಣದಲ್ಲಿ ಇದೇ ಮೊದಲು.
ನಾನು ಬೇಕಾದ್ರೆ ಎಲ್ಲಾರ ಬೇಕಾದ್ರೆ ಇದು ಘಂಟಾಘೋಷವಾಗಿ ಹೇಳ್ತೀನಿ. ಹಾಗಾಗಿ ಮಾಜಿ ಶಾಸಕರಾದಂಥ ಎ ಮಂಜಣ್ಣವ್ರಿಗೆ ಹೇಳ್ತೀನಿ, ದಯವಿಟ್ಟು ಇದೊಂದು ಚರ್ಚೆ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಡಿ ಮಂಜಣ್ಣ. ಆರೋಗ್ಯಕರವಾಗಿ ಬೇರೆ ಅಭಿವೃದ್ಧಿ ವಿಚಾರದಲ್ಲೋ ಬೇರೆ ಕಾಮಗಾರಿಗಳ ವಿಚಾರಗಳು ನೀವು ಚರ್ಚೆ ಮಾಡಿ. ದಯವಿಟ್ಟು ವಿನಾಕಾರಣ ಬಾಲಣ್ಣವ್ರ ಕುಟುಂಬರ ಬಗ್ಗೆ ಆಗಲಿ, ಬಾಲಣ್ಣವ್ರ ಬಗ್ಗೆ ಆಗಲಿ, ತಮ್ಮಾಜಿಯವ್ರ ಬಗ್ಗೆ ನೀವು ಮಾಡ್ತಾ ಇರ್ತಕ್ಕಂಥ ಆಪಾದನೆ ಶುದ್ಧ ಸುಳ್ಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದೇನಾರ ಮುಂದುವರೆದ್ರೆ ನಾವು ಕೂಡ ನಮ್ಮ ಕಾರ್ಯಕರ್ತರು ಬಾಲಣ್ಣನ ಬೆಂಬಲಿಗರು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಬಿಡದಿ ಕೂಟ್ಕಲ್ ಭಾಗದಲ್ಲಿ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ನಾವು ಕೂಡ ತಯಾರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.